ನೋಡಿ, ಸಚಿವ ಆಕಾಂಕ್ಷಿ ಭಾಳ ಜನ ಇದ್ರೆ ಒಳ್ಳೆಯದು. ಆದರೆ ಅಲ್ಟಿಮೇಟ್ಲಿ ಕನ್ಸಲ್ಟೇಷನ್ ಪ್ರೊಸೆಸ್ನಿಂದ ಹೈಕಮಾಂಡ್ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಎಷ್ಟು ಜನ ಮಂತ್ರಿ ಆಗಬೇಕು, ಯಾರು ಆಗಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯೂನಿಟಿ ಇದೆ, ಶಿಸ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ನನಗೆ ಯಾವ ಫೋನ್ ಬಂದಿಲ್ಲ. ಸಿದ್ದರಾಮಯ್ಯ ಕಡೆ ಈಗ ನಿನ್ನೆ ಮೊನ್ನೆ ಏನು ಮಾತಾಡಿದ್ರು? ನಾನೇನು ಬೇಡಿಕೆ ಇಟ್ಟಿಲ್ಲ. ಥ್ಯಾಂಕ್ ಯು. ಹೆಂಗೆ ದೇವಿ ತುಳಜಾಭವನ ಇಚ್ಛೆ ಇದೆ ಆ ಪ್ರಕಾರ ಇರ್ತೇನೆ, ಜನರ ಇಚ್ಛೆ ಇದೆ ಹಂಗಿರ್ತೇನೆ. ನೋಡಿ, ಸಚಿವರಾದ ಅವರು ಹೆಂಗಿರಬೇಕು, ಸಚಿವರು ಆದ ನಂತರ ಅವರು ನೀವೇ ಹೇಳಿ ತಿಳಿಸಿ ಹೆಂಗಿರ್ಬೇಕಂತ. ಅರೆ ನೋಡ್ರಿಪ್ಪ, ನನ್ನ ಇಚ್ಛೆ ಇದ್ರೆ ನಿಮ್ಮ ಇಚ್ಛೆ ಇದ್ರೆ ನಡೆಯೋದಿಲ್ಲ. ಅಲ್ಲಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸ್ಕಸ್ ಮಾಡುವಾಗ ಅಲ್ಲೆಲ್ಲ ಒಂದು ಟೇಬಲ್ ಇರ್ತದಲ್ಲ, ಅಲ್ಲೆಲ್ಲ ಸೂಟ್ ಆಗಬೇಕಲ್ಲ. ನೋಡಿ, ಸಚಿವ ಆಕಾಂಕ್ಷಿ ಭಾಳ ಜನ ಇದ್ರೆ ಒಳ್ಳೆಯದು. ಆದರೆ ಅಲ್ಟಿಮೇಟ್ಲಿ ಕನ್ಸಲ್ಟೇಷನ್ ಪ್ರೊಸೆಸ್ನಿಂದ ಹೈಕಮಾಂಡ್ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಎಷ್ಟು ಜನ ಮಂತ್ರಿ ಆಗಬೇಕು, ಯಾರು ಆಗಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯೂನಿಟಿ ಇದೆ, ಶಿಸ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ನನಗೆ ಯಾವ ಫೋನ್ ಬಂದಿಲ್ಲ. ಸಿದ್ದರಾಮಯ್ಯ ಕಡೆ ಈಗ ನಿನ್ನೆ ಮೊನ್ನೆ ಏನು ಮಾತಾಡಿದ್ರು? ನಾನೇನು ಬೇಡಿಕೆ ಇಟ್ಟಿಲ್ಲ. ಥ್ಯಾಂಕ್ ಯು. ಹೆಂಗೆ ದೇವಿ ತುಳಜಾಭವನ ಇಚ್ಛೆ ಇದೆ ಆ ಪ್ರಕಾರ ಇರ್ತೇನೆ, ಜನರ ಇಚ್ಛೆ ಇದೆ ಹಂಗಿರ್ತೇನೆ. ನೋಡಿ, ಸಚಿವರಾದ ಅವರು ಹೆಂಗಿರಬೇಕು, ಸಚಿವರು ಆದ ನಂತರ ಅವರು ನೀವೇ ಹೇಳಿ ತಿಳಿಸಿ ಹೆಂಗಿರ್ಬೇಕಂತ. ಅರೆ ನೋಡ್ರಿಪ್ಪ, ನನ್ನ ಇಚ್ಛೆ ಇದ್ರೆ ನಿಮ್ಮ ಇಚ್ಛೆ ಇದ್ರೆ ನಡೆಯೋದಿಲ್ಲ. ಅಲ್ಲಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸ್ಕಸ್ ಮಾಡುವಾಗ ಅಲ್ಲೆಲ್ಲ ಒಂದು ಟೇಬಲ್ ಇರ್ತದಲ್ಲ, ಅಲ್ಲೆಲ್ಲ ಸೂಟ್ ಆಗಬೇಕಲ್ಲ. ನೋಡಿ, ಸಚಿವ ಆಕಾಂಕ್ಷಿ ಭಾಳ ಜನ ಇದ್ರೆ ಒಳ್ಳೆಯದು. ಆದರೆ ಅಲ್ಟಿಮೇಟ್ಲಿ ಕನ್ಸಲ್ಟೇಷನ್ ಪ್ರೊಸೆಸ್ನಿಂದ ಹೈಕಮಾಂಡ್ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಎಷ್ಟು ಜನ ಮಂತ್ರಿ ಆಗಬೇಕು, ಯಾರು ಆಗಬೇಕು, ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ನಮ್ಮ ಪಕ್ಷದಲ್ಲಿ ಯೂನಿಟಿ ಇದೆ, ಶಿಸ್ತದೆ, ಅದರಲ್ಲಿ ಯಾವುದೂ ಸಂದೇಹ ಸಂಶಯ ಇಲ್ಲ. ನನಗೆ ಯಾವ ಫೋನ್ ಬಂದಿಲ್ಲ. ಸಿದ್ದರಾಮಯ್ಯ ಕಡೆ ಈಗ ನಿನ್ನೆ ಮೊನ್ನೆ ಏನು ಮಾತಾಡಿದ್ರು? ನಾನೇನು ಬೇಡಿಕೆ ಇಟ್ಟಿಲ್ಲ. ಥ್ಯಾಂಕ್ ಯು. ಹೆಂಗೆ ದೇವಿ ತುಳಜಾಭವನ ಇಚ್ಛೆ ಇದೆ ಆ ಪ್ರಕಾರ ಇರ್ತೇನೆ, ಜನರ ಇಚ್ಛೆ ಇದೆ ಹಂಗಿರ್ತೇನೆ. ನೋಡಿ, ಸಚಿವರಾದ ಅವರು ಹೆಂಗಿರಬೇಕು, ಸಚಿವರು ಆದ ನಂತರ ಅವರು ನೀವೇ ಹೇಳಿ ತಿಳಿಸಿ ಹೆಂಗಿರ್ಬೇಕಂತ. ಅರೆ ನೋಡ್ರಿಪ್ಪ, ನನ್ನ ಇಚ್ಛೆ ಇದ್ರೆ ನಿಮ್ಮ ಇಚ್ಛೆ ಇದ್ರೆ ನಡೆಯೋದಿಲ್ಲ. ಅಲ್ಲಿ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಸ್ಕಸ್ ಮಾಡುವಾಗ ಅಲ್ಲೆಲ್ಲ ಒಂದು ಟೇಬಲ್ ಇರ್ತದಲ್ಲ, ಅಲ್ಲೆಲ್ಲ ಸೂಟ್ ಆಗಬೇಕಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.